Hello dear students, welcome back to the EVS class. Dear students, I hope you all are fine at your home and you are studying well. Yes, in the last class as we have completed the lesson people who help us. Yes, even I have solved the evaluate part of that lesson also. I hope you have completed your EVS fair book. ಇಫ್ ನಾಟ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಇ ವಿ ಎಸ್ ಫೇರ್ ಬುಕ್. ನೀವು ಕಂಪ್ಲೀಟ್ ಮಾಡಿದರೆ ಓಕೆ, ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ನಾ ಏನೇನು ಕಳಿಸಿದ್ದೀನಲ್ಲ ಅದನ್ನೆಲ್ಲನೂ ಫೇರ್ ಬುಕ್ಕಲ್ಲಿ ಬರೀಬೇಕು. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ಲೆಸನ್ ಆಫ್ ಯುವರ್ ಇ ವಿ ಎಸ್ ಸಬ್ಜೆಕ್ಟ್. ಎಸ್, ಕ್ಯಾನ್ ಯು ಗೆಸ್ ವಿಚ್ ಈಸ್ ದ ನ್ಯೂ ಲೆಸನ್? ಯಸ್, ಹಿಯರ್ ಈಸ್ ದ ನ್ಯೂ ಲೆಸನ್. ವಾಟ್ ಈಸ್ ದ ನೇಮ್ ಆಫ್ ದ ಲೆಸನ್? School. Yes, the name of the lesson is school. SCHOOL school. Yes, ನಿಮಗೆ ಸ್ಕೂಲ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ. ಸ್ಕೂಲ್ ಅಂದರೆ ಏನು, ನೀವು ಸ್ಕೂಲಲ್ಲಿ ಏನು ಮಾಡ್ತೀರಾ, ಯಾರ್ಯಾರು ಇರ್ತಾರೆ ಸ್ಕೂಲಲ್ಲಿ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ, ಇದೆಲ್ಲ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ just we will revise here, we will learn again many things about the school. Okay, so what is the name of the lesson? School. Yes, can you see the picture here? Yes, the school is there, children are there, then school bell is there. So this is like this, the environment of the school will be there. Okay, dear students, let us see the next one. That is your warm-up activity. It is there in your page number 191. ಈ ವಾರ್ಮಪ್ ಆ್ಯಕ್ಟಿವಿಟಿ 191 ಪೇಜಲ್ಲಿ ಇದೆ. ಸೊ ಓಪನ್ ಮಾಡಬೇಕು ನೀವು ಎಲ್ಲ ಇದನ್ನು. ಓಕೆ, ಸೊ ವಾಟ್ ದ ಹೆಡ್ಡಿಂಗ್ ದೇ ಹ್ಯಾವ್ ಗಿವನ್, ಜಸ್ಟ್ ಸಿ. ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 2 ಆರ್ ಟಾಕಿಂಗ್ ಅಬೌಟ್ ದೇರ್ ಸ್ಕೂಲ್. ಏನು ಹೇಳ್ತಿದ್ದಾರೆ ಇಲ್ಲಿ? ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 2 ಆರ್ ಟಾಕಿಂಗ್ ಅಬೌಟ್ ದೇರ್ ಸ್ಕೂಲ್. ಯಸ್, ಕ್ಲಾಸ್ 2 ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ? ಅವ್ರ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದಾರೆ. ಟಾಕಿಂಗ್ ಅಂದರೆ ಏನು? ಮಾತಾಡೋದು. ಸೊ ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 2 ಆರ್ ಟಾಕಿಂಗ್ ಅಬೌಟ್ ದೇರ್ ಸ್ಕೂಲ್. ಏನು ಮಾಡ್ತಿದ್ದಾರೆ ಇವರು? ಕ್ಲಾಸ್ 2 ಚಿಲ್ಡ್ರನ್ ಎಲ್ಲ ಸೇರಿ ಅವ್ರ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದಾರೆ. ಹೆಲ್ಪ್ ದೆಮ್ ರೈಟ್ ದ ನೇಮ್ಸ್ ಆಫ್ ಪ್ಲೇಸ್ ಇನ್ ದೇರ್ ಸ್ಕೂಲ್. ಸೊ ಏನು ಮಾಡ್ಬೇಕು ನಾವು ಇವಾಗ? ವಿ ಹ್ಯಾವ್ ಟು ಹೆಲ್ಪ್ ದೆಮ್. ನಾವು ಹೆಲ್ಪ್ ಮಾಡಬೇಕು. ನೇಮ್ಸ್ ಆಫ್ ದ ಪ್ಲೇಸ್, ಸ್ಕೂಲಲ್ಲಿ ಯಾವುದು ಪ್ಲೇಸ್ ಬರುತ್ತಲ್ಲ ಆ ಪ್ಲೇಸದ ಹೆಸರನ್ನು ಬರೀಲಿಕ್ಕೆ ಹೆಲ್ಪ್ ಮಾಡಬೇಕು. ಯಸ್, ಕ್ಯಾನ್ ಯು ಸಿ ಹಿಯರ್? ಯಸ್, ಟೀಚರ್ ಈಸ್ ದೇರ್. ಇಟ್ ಈಸ್ ಅ ಕ್ಲಾಸ್ ರೂಮ್. ನೆಕ್ಸ್ಟ್ ಹಿಯರ್ ದ ಪ್ಲೇ ಗ್ರೌಂಡ್ ಈಸ್ ದೇರ್. ಲೈಬ್ರರಿ ಈಸ್ ದೇರ್. Yes, the teachers are sitting here. It is a staff room. So the first one is a classroom. Yes, can you see here? The teacher and the students are there. So it is a classroom. So you write the spelling here. CLASSROOM. Classroom. Next picture you see here. Yes, the teachers are sitting here. Yes, the teachers, where they will sit? ಟೀಚರ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲಿ ಕೂದಿರ್ತಾರೆ? ಯಸ್, ಕ್ಯಾನ್ ಯು ಟೆಲ್? ಯಸ್, ದೇ ವಿಲ್ ಸಿಟ್ ಇನ್ ಅ ಸ್ಟಾಫ್ ರೂಮ್. ಎಲ್ಲ ಟೀಚರ್ಸ್ ಒಂದು ರೂಮಲ್ಲಿ ಇರ್ತಾರೆ. ಆ ರೂಮಿಗೆ ಏನಂತ ಕರಿತೀವಿ ನಾವು? ಸ್ಟಾಫ್ ರೂಮ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾಫ್ ರೂಮ್? ಸ್ಟಾಫ್ ರೂಮ್ ಅಂದರೆ ಏನು? ಎಲ್ಲ ಟೀಚರ್ಸ್ ಏನು ಮಾಡ್ತಾರೆ? ಅಲ್ಲಿರ್ತಾರೆ. ಎಲ್ಲ ಟೀಚರ್ಸ್ ಇರುವಂಥ ಪ್ಲೇಸ್ಗೆ ಏನಂತ ಹೇಳ್ತೀವಿ? ಸ್ಟಾಫ್ ರೂಮ್ ಅಂತ ಕರಿತೀವಿ. STAFFROOM, ಸ್ಟಾಫ್ ರೂಮ್. Yes, the next picture you see here. Yes, what it is? It is a playground. Yes, your swing is there and seesaw is there. Yes, it is a swing. It is a playground. See, what is the spelling of playground? PLAYGROUND. Playground. PLAY, play. GROUND, ground. So playground. The next one, can you see here? The students are sitting on a chair and some of the books are there. So what it is? It is a library where there will be many books. That place we are calling it as a library. LIBRARY, library.
So it is the warm up activity of your lesson number 7, school. It is there in your page number 191. So dear students, even you write this activity in your textbook. Let us see the next here. Dear students, in this lesson we will learn learning at a school. What we will study? We will study what we are learning at the school. ನಾವು ಸ್ಕೂಲಲ್ಲಿ ಏನು ಕಲಿತೀವಿ ಅನ್ನೋದನ್ನು ಈ ಲೆಸನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ದೆನ್ ದ ಆ್ಯಕ್ಟಿವಿಟೀಸ್ ಇನ್ ಅ ಸ್ಕೂಲಲ್ಲಿ ಯಾವ್ಯಾವ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರ್ತವೆ ಅನ್ನೋದನ್ನು ಕೂಡ ನಾವು ಈ ಲೆಸನಲ್ಲಿ ಸ್ಟಡಿ ಮಾಡ್ತೀವಿ. ಪೀಪಲ್ ಇನ್ ಅ ಸ್ಕೂಲಲ್ಲಿ ಯಸ್ ವಿಚ್ ಪೀಪಲ್ ವಿಲ್ ಬಿ ದೇರ್. ಓಕೆ, ಯಾವ್ಯಾವ ಥರದ ಪೀಪಲ್ ಇರ್ತಾರೆ ಸ್ಕೂಲಲ್ಲಿ ಅನ್ನೋದನ್ನು ಕೂಡ ನಾವು ಈ ಲೆಸನಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಯಸ್, ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್ ಹಿಯರ್. ಇಟ್ ಈಸ್ ದೇರ್ ಇನ್ ಯೋರ್ ಪೇಜ್ ನಂಬರ್ 191. ಈ ಪ್ಯಾರಾ ನಿಮ್ಮ ಪೇಜ್ 191 ಪೇಜಲ್ಲಿದೆ. ಸೊ ಐ ವಿಲ್ ರೀಡ್ ಹಿಯರ್, ಇವನ್ ಯು ಸಿ. ಓಕೆ, ಯು ಲಿಸನ್ ಇಟ್ ಆ್ಯಂಡ್ ಇವನ್ ಯು ಹ್ಯಾವ್ ಟು ರೀಡ್ ಫ್ರಮ್ ಯೋರ್ ಟೆಕ್ಸ್ಟ್ ಬುಕ್. A school is a place for learning. What is a school? A school is a place. School ಅನ್ನೋದು ಒಂದು ಪ್ಲೇಸ್. ಅಲ್ಲಿ ನಾವು ಏನು ಮಾಡ್ತೀವಿ? ಯಸ್, that place is why it is for a learning. LEARNING, learning. So what is a school? A school is a place for learning. ನಾವು ಸ್ಕೂಲಲ್ಲಿ ಏನು ಮಾಡ್ತೀವಿ? ನಾವು ಯಾಕೆ ಸ್ಕೂಲಿಗೆ ಹೋಗ್ತೀವಿ? ಟು ಲರ್ನ್ ನ್ಯೂ ಥಿಂಗ್ಸ್. ಬೇರೆ ಥರದ ವಿಷಯಗಳನ್ನು ಕಲೀಲಿಕ್ಕೆ ನಾವು ಸ್ಕೂಲಿಗೆ ಹೋಗ್ತೀವಿ. ಸ್ಕೂಲಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಮಗದು ಸಿಗೋದಿಲ್ಲ. ಟೀಚರ್ಸ್ ಏನು ಮಾಡ್ತಾರೆ? ನಮಗೆ ಹೊಸ ವಿಷಯದ ಬಗ್ಗೆ ನಮಗೆ ಸ್ಟಡಿ ಮಾಡಿಸ್ತಾರೆ. ಓಕೆ, ಈ ಸ್ಟಡಿ ಮಾಡಿಸುವಂಥದ್ದು ಕನ್ಸೆಪ್ಟ್ ಏನಿದೆಯಲ್ಲ, ಇದು ನಮಗೆ ಸ್ಕೂಲಲ್ಲಿ ಮಾತ್ರ ಸಿಗುತ್ತೆ. ಸೊ ವಾಟ್ ಈಸ್ ಅ ಸ್ಕೂಲ್, ಡಿಯರ್ ಸ್ಟೂಡೆಂಟ್ಸ್? ಅ ಸ್ಕೂಲ್ ಈಸ್ ಎ ಪ್ಲೇಸ್ ಫಾರ್ ಲರ್ನಿಂಗ್. We learn many things in school. What we do in a school? We will learn many things in a school. ನಾವು ಸ್ಕೂಲಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಲರ್ನ್ ಮಾಡ್ತೀವಿ. ಸೊ what do we learn in a school? We learn many things in school. Schools have buildings with many rooms. ಸ್ಕೂಲ್ ಅಂದರೆ ಹೆಂಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್? ಸ್ಕೂಲ್ ವಿಲ್ ಬಿ ವೆರಿ ಬಿಗ್ ಆ್ಯಂಡ್ ಮೆನಿ ರೂಮ್ಸ್ ವಿಲ್ ಬಿ ದೇರ್. ಸ್ಕೂಲಲ್ಲಿ ಒಂದೇ ರೂಮ್ ಇರುತ್ತಾ? ಇಲ್ಲ, ಬಹಳಷ್ಟು ರೂಮ್ಗಳು ಇರ್ತವೆ ಸ್ಕೂಲಲ್ಲಿ. ಸ್ಕೂಲ್ ಅಂದರೆ ಅದೊಂದು ದೊಡ್ಡ ಬಿಲ್ಡಿಂಗ್. ಯಸ್, ದ ಬಿಲ್ಡಿಂಗ್ ಈಸ್ ಬಿಗ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ವಾಟ್? ಇಟ್ ಈಸ್ ಹ್ಯಾವಿಂಗ್ ಅ ಮೆನಿ ರೂಮ್ಸ್. ಬಹಳಷ್ಟು ರೂಮ್ಸ್ ಇರ್ತವೆ ಸ್ಕೂಲಲ್ಲಿ. ದ ಚಿಲ್ಡ್ರನ್ ಸ್ಟಡಿಂಗ್ ಇನ್ ಅ ಸೇಮ್ ಕ್ಲಾಸ್ ಆರ್ ಅವರ್ ಕ್ಲಾಸ್ಮೇಟ್ಸ್. ಓಕೆ, ಸಿ, ಕ್ಲಾಸ್ಮೇಟ್ಸ್ ಅಂದರೆ ಯಾರು? ನಿಮ್ಮ ಕ್ಲಾಸಲ್ಲಿ ಯಾರು ಸ್ಟಡಿ ಮಾಡ್ತಾರಲ್ಲ, ನಿಮ್ಮ ಕ್ಲಾಸಲ್ಲಿ ಯಾರು ಇರ್ತಾರಲ್ಲ, ಅವ್ರು ನಿಮ್ಮ ಕ್ಲಾಸ್ಮೇಟ್ಸ್ ಆಗ್ತಾರೆ. ದ ಚಿಲ್ಡ್ರನ್, ನಿಮ್ಮ ಕ್ಲಾಸಲ್ಲಿ ಯಾವ ಮಕ್ಕಳು ಇರ್ತಾರಲ್ಲ, ನೀವು ಅದೇ ಕ್ಲಾಸಲ್ಲಿ ಓದ್ತಿದ್ರಿ, ನೀವು ಅವರಿಬ್ರು ಏನಾಗ್ತೀರಿ? ನೀವು ಕ್ಲಾಸ್ಮೇಟ್ಸ್ ಆಗ್ತೀರಿ. ದ ಚಿಲ್ಡ್ರನ್ ಸ್ಟಡಿಂಗ್ ಇನ್ ಅ ಸೇಮ್ ಕ್ಲಾಸ್ ಆರ್ ಅವರ್ ಕ್ಲಾಸ್ಮೇಟ್ಸ್. ಹೂ ಆರ್ ಕ್ಲಾಸ್ಮೇಟ್ಸ್? ದ ಚಿಲ್ಡ್ರನ್ ಹೂ ಆರ್ ಸ್ಟಡಿಂಗ್ ಇನ್ ಅ ಸೇಮ್ ಕ್ಲಾಸ್ ಆರ್ ಅವರ್ ಕ್ಲಾಸ್ಮೇಟ್ಸ್. Let us see here. School is a place for learning. We learn many things in a school. Yes, what is school, dear students? It is a place for learning. We learn many things in a school. Can you see here? A teacher is teaching here. The students are sitting here on the bench. ಇಲ್ಲಿ ಏನು ಮಾಡ್ತಿದ್ದಾರೆ? ಮಕ್ಕಳೆಲ್ಲ ಬೆಂಚ್ ಮೇಲ್ಗಡೆ ಕುಂತು ಟೀಚರ್ ಏನು ಪಾಠ ಮಾಡ್ತಿರಲ್ಲ ಅದನ್ನೆಲ್ಲ ಕೇಳಿಸ್ಕೊತಿದ್ದಾರೆ. ಸೊ ಇಟ್ ಈಸ್ ಅ ಪ್ಲೇಸ್ ಫಾರ್ ಲರ್ನಿಂಗ್. ಯಸ್, ಇವನ್ ಯು ಆಲ್ ವಿಲ್ ಸಿಟ್ ಸೇಮ್. ನೀವು ಎಲ್ಲ ಈ ಥರ ಸ್ಕೂಲಲ್ಲಿ ಕೂತ್ಬಿಟ್ಟು ಏನು ಮಾಡ್ತೀರಿ? ಸ್ಟಡಿ ಮಾಡ್ತೀರಿ. ಇವಾಗ ನಿಮ್ಮ ಸ್ಕೂಲೆಲ್ಲ ಹಾಲಿಡೇ ಇದೆ, ಸೊ ನೀವು ಸ್ಕೂಲಲ್ಲಿ ಬರ್ತಿಲ್ಲ. ಯು ಆರ್ ಸ್ಟಡಿಂಗ್ ಥ್ರೂ ಆನ್ಲೈನ್. ನೀವು ಇವಾಗ ಯಾವ ಥರ ಲರ್ನ್ ಮಾಡ್ತಿದ್ದೀರಿ? ಆನ್ಲೈನ್ ಲರ್ನಿಂಗ್ ಮಾಡ್ತಿದ್ದೀರಿ. ಸೊ ಸ್ಕೂಲ್ ಅಂದರೆ ಹೆಂಗಿರುತ್ತಪ್ಪ? ಈ ಥರ ಬೆಂಚಸ್ ಇರ್ತವೆ. ಸೊ ದ ಸ್ಟೂಡೆಂಟ್ಸ್ ವಿಲ್ ಸಿಟ್ ಇನ್ ದಿಸ್ ಮ್ಯಾನರ್ ಆ್ಯಂಡ್ ದ ಟೀಚರ್ ವಿಲ್ ಟೀಚ್ the new things here. So you can see the picture here. Yes, the children are sitting, okay, on a bench and the teacher is teaching the things here. So it is a place for learning. We learn many things in a school. Schools have a buildings with many rooms. Yes, dear students, school andre hengirutte? It is one building. Can you see? This is one school building and it is having a many rooms. ಬಹಳಷ್ಟು ರೂಮ್ಸ್ ಇರ್ತಾವೆ ಇಲ್ಲೆಲ್ಲ.
Okay. The children studying in same class are our classmates. Yes, these all. The children who will study in a same class. The children who will study in a same class are your classmates. ಇವರೆಲ್ಲ ಏನು classmates ಆಗ್ತಾರೆ. So dear students, today just we have discussed the introduction of this lesson. I hope you have understood. So today's homework is the difficult words. You had to read and write 5 times these difficult words in your rough book. So the first one, school, place, learning, things, buildings, rooms, children, studying, classmates, classroom. These are the some of the difficult words of today's class. In the next video class, again we will continue with this lesson. Till that, dear students, thank you. Have a nice day. Bye.